Look at the question number 32. In the figure, diameter AB and CD intersect at O. If the length of the arc BC is equal to 22 centimeter and angle AOD is 60, then find the area of the sector AOC. So ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು ಎ ಬಿ ಮತ್ತು ಸಿ ಡಿಗಳು ಏನಂತೆ ಡಯಾಮೀಟರ್ ಅಲ್ವಾ. ಸೊ ಹಾಗಾದ್ರೆ DOOC AOOB ಏನಾಯ್ತು ರೇಡಿಯಸ್ ಆಫ್ ದಿ ಸರ್ಕಲ್ ಅಂತ ಆಯ್ತು. ಸೊ ಅದೇ ರೀತಿ BC ಲೆಂತ್. ಸೊ ಈ BC ಯ ಒಂದು ಲೆಂತ್ ಅನ್ನ ಕೊಟ್ಟಿದ್ದಾರೆ ಅವರು ಎಷ್ಟು 22 ಸೆಂಟಿಮೀಟರ್. ಸೊ ಅದೇ ರೀತಿ ಆಂಗಲ್ AOD. ಸೊ ಆಂಗಲ್ AOD ಎಷ್ಟು ಕೊಟ್ಟಿದ್ದಾರೆ ಅವರು 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ನಾವೇನ್ ಫೈಂಡ್ ಔಟ್ ಮಾಡಬೇಕು, ದ ಏರಿಯಾ ಆಫ್ ದಿ ಸೆಕ್ಟರ್ ದಿಸ್ ಶೇಡೆಡ್ ರೀಜನ್ AOC ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ನೋಡಿ ಇಲ್ಲಿ AOD ಇದು 60 ಡಿಗ್ರಿ ಆದ್ರೆ ಸೊ ವರ್ಟಿಕಲಿ ಅಪೋಸಿಟ್ ಆಂಗಲ್ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ. ಹಾಗಾದ್ರೆ BOC ಕೂಡ ಏನಾಯ್ತು 60 ಡಿಗ್ರಿ ಆಯ್ತು ಅಲ್ವಾ. ಸೊ ಅದೇ ರೀತಿ AB ಏನಾಯ್ತು ಒಂದು ಸರಳ ರೇಖೆ ಆದ್ರೆ, ಸೊ ಇದೊಂದು ಸ್ಟ್ರೇಟ್ ಲೈನ್ ಆದ್ರೆ, ಸೊ ಇದರ ಟೋಟಲ್ ಆಂಗಲ್ ಏನಾಗಿರುತ್ತೆ ಯಾವಾಗ್ಲೂ 180 ಡಿಗ್ರಿ ಇರುತ್ತೆ ಅಲ್ವಾ. ಸೊ 180 ಡಿಗ್ರಿ ಇರುತ್ತೆ ಟೋಟಲ್ ಆಂಗಲ್. ಹಾಗಾದ್ರೆ ಇದು 60 ಆದ್ರೆ ರಿಮೈನಿಂಗ್ ಈಸ್ 120 ಡಿಗ್ರಿ ಅಲ್ವಾ. ಸೊ ಹಾಗಾದ್ರೆ ಇದೇನಾಯ್ತು 120 ಡಿಗ್ರಿ. ಸೊ AOC ಏನಾಯ್ತು 120 ಡಿಗ್ರಿ ಆದ್ರೆ DOB ಕೂಡ ಏನಾಗತ್ತೆ 120 ಡಿಗ್ರಿ ಆಗತ್ತೆ. ಯಾಕಂದ್ರೆ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್. ಸೊ ಏನಾಯ್ತಿದು ಟೋಟಲ್ ಆಂಗಲ್ ಏನಾಗಿರುತ್ತೆ, ಒಂದು ಸರ್ಕಲಿನ ಟೋಟಲ್ ಆಂಗಲ್ ಎಷ್ಟಿರುತ್ತೆ 360 ಡಿಗ್ರಿ ಇರುತ್ತೆ ಅಲ್ವಾ. 60 ಪ್ಲಸ್ 120 ಪ್ಲಸ್ 60 ಪ್ಲಸ್ 120 ಇಸ್ 360 ಡಿಗ್ರಿ. ಸೊ ನಾವೇನ್ ಮಾಡೋಣ ಈಗ BOC ಯಲ್ಲಿ ಇದರ BC ಯ ಲೆಂತ್ ಗೊತ್ತಿದೆ ಎಷ್ಟು, ಆರ್ಕ್ ಲೆಂತ್ ಗೊತ್ತಿದೆ ಎಷ್ಟು 22 ಸೆಂಟಿಮೀಟರ್. Also we know the angle that is theta is 60 degree. ಸೊ ಏನ್ ಮಾಡ್ಬೋದು ಈಸಿಯಾಗಿ ನಾವು ಇದರ ರೇಡಿಯಸ್ ಅನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಟೇಕ್ ದ ಲೆಂತ್ ಆಫ್ ದಿ ಆರ್ಕ್ is equal to ಎಷ್ಟು ಕೊಟ್ಟಿದ್ದಾರೆ ಅವರು 22 ಸೆಂಟಿಮೀಟರ್. ಸೊ ದ ಲೆಂತ್ ಆಫ್ ದಿ ಆರ್ಕ್ is BC. ಸೊ BC length, so it is equal to 22 centimeter. So here the length of the arc is theta divided by 360 degree into 2 pi r, which is equal to 22 centimeter, which implies here theta is 60 degree divided by 360 degree into 2 into 22 divided by 7 into r is equal to 22. So ಇದನ್ನ ಸಿಂಪ್ಲಿಫೈ ಮಾಡೋಣ. 0 0 cancels, 6 1s are 6, 6 6 are 36, 2 1s are 2, 2 3s are 6. So ಇದೇನಾಗುತ್ತೆ 22 divided by 7 into 3 into r is equal to 22 ಆಗುತ್ತೆ. ಸೊ ನಮ್ಗೇನ್ ಬೇಕು ರೇಡಿಯಸ್ ಆಫ್ ದಿಸ್ ಸರ್ಕಲ್ ಬೇಕು. ಸೊ r is equal to ಏನಾಗುತ್ತೆ 22 into 7 into 3 divided by 22. So 22 1s are 22, 22 1s are 22. So r is equal to ಏನಾಯ್ತು 21 ಸೆಂಟಿಮೀಟರ್ ಆಯ್ತು. ಸೊ ಇಲ್ಲಿ ನೋಡಿ ಈಗ ನಮ್ಗೆ ಏನ್ ಗೊತ್ತಾಯ್ತು, ಆಂಗಲ್ ದಿಸ್ ಸೈಡ್ BO and OC and DO and AO all are the radius of the circle. ಸೊ ಹಾಗಾದ್ರೆ ಏನಾಯ್ತು ಇದರ ರೇಡಿಯಸ್ ಏನ್ ಗೊತ್ತಾಯ್ತು ನಮ್ಗೆ 21 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಹಾಗಾದ್ರೆ ನಮ್ಗೆ AOC ಏರಿಯಾವನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಹೇಗೆ, ಈ ಥೀಟಾ ಕೂಡ ಗೊತ್ತಾಯ್ತು ಎಷ್ಟು 120 ಡಿಗ್ರಿ ಅಂತ. ಸೊ ಅದೇ ರೀತಿ AO ಸೈಡ್ ರೇಡಿಯಸ್ ಆಫ್ ದಿ ಸರ್ಕಲ್ ಎಷ್ಟಿದೆ 21 ಸೆಂಟಿಮೀಟರ್. ಸೊ ಈಸಿಲಿ we can find the area of the sector AOC. So area of the sector AOB alva. So area of the sector AOC, okay, AOC is equal to theta divided by 360 into pi r square. Here theta is 120 degree. So theta is 120 degree divided by 360 into 22 divided by 7 into here r is, we already find this radius
21 centimeter. 21 into 21. Here 0, 0 cancels. 12 ones are 12. 12 threes are 36. 7 ones are 7. 7 threes are 21. 3 ones are 3. 3 ones are 3. So here 22 into 21. That is 22 into 21. Here 1 2s are 2. 1 2s are 2. 2 2s are 4. 2 2s are 4. So this is 2, 4, 6, 462 centimeter square. This is the area of the sector AOC.